ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಷೇರುಪೇಟೆಯಲ್ಲಿ ಬ್ಯಾಂಕಿಂಗ್ ಷೇರುಗಳ ಮೇಲೆ ಹೂಡಿಕೆ ಮಾಡಿರೋರಿಗೆ ಇಂದು ಅಕ್ಷರಶಃ ನಡುಕ ಹುಟ್ಟಿಸುವ ಸುದ್ದಿಯೊಂದು ಹೊರಬಿದ್ದಿದೆ. ಒಂದೆಡೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದ ಜಾಗತಿಕ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಿದ್ರೆ, ಇನ್ನೊಂದೆಡೆ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡಿರುವ ಒಂದು ದಿಢೀರ್ ನಿರ್ಧಾರ ನಮ್ಮ ಬ್ಯಾಂಕ್ಗಳಿಗೆ ಬರೋಬ್ಬರಿ 4,000 ಕೋಟಿ ರೂಪಾಯಿಗಳ ಬೃಹತ್ ನಷ್ಟವನ್ನು ತಂದೊಡ್ಡುವ ಭೀತಿ ಸೃಷ್ಟಿಯಾಗಿದೆ. ಇದರ ನೇರ ಪರಿಣಾಮವಾಗಿ ಇವತ್ತು ಬ್ಯಾಂಕ್ ನಿಫ್ಟಿ ಅಕ್ಷರಶಃ ಮಕಾಡೆ ಮಲಗಿದೆ. ಹೌದು, ಕೇವಲ ಒಂದೇ ದಿನದಲ್ಲಿ ಬ್ಯಾಂಕ್ ನಿಫ್ಟಿ 2.5% ಕುಸಿದು ಹೂಡಿಕೆದಾರರನ್ನ ಕಂಗಾಲಾಗಿಸಿದೆ. ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳ ಷೇರುಗಳು ಇಸ್ಪೀಟ್ ಎಲೆಗಳಂತೆ ಉದುರ್ತಾ ಇದೆ. ಹಾಗಾದ್ರೆ ಬ್ಯಾಂಕ್ಗಳ ಕತ್ತು ಹಿಂಡುವಂತ ಆ ನಿರ್ಧಾರವನ್ನ RBI ತೆಗೆದುಕೊಂಡಿರೋದ್ಯಾಕೆ? ಬ್ಯಾಂಕ್ಗಳಿಗೆ 4,000 ಕೋಟಿ ರೂಪಾಯಿ ನಷ್ಟ ಆಗೋದು ಹೇಗೆ? ಇದರಿಂದ ರೂಪಾಯಿ ಮೌಲ್ಯದ ಮೇಲಾಗುವಂಥ ಪರಿಣಾಮ ಏನು? ಬ್ಯಾಂಕ್ ನಿಫ್ಟಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುಸಿಯಲಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಆರ್ಥಿಕ ಹಗ್ಗಜಗ್ಗಾಟದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು RBI ಹೊಸ ರೂಲ್ಸ್? ಬ್ಯಾಂಕ್ಗಳಿಗೆ ಶುರುವಾಯಿತು ಟೆನ್ಷನ್. ಸ್ನೇಹಿತರೆ, ಇರಾನ್ ಯುದ್ಧದ ಭೀತಿಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಇದರ ನೇರ ಪರಿಣಾಮ ನಮ್ಮ ಭಾರತೀಯ ರೂಪಾಯಿ ಮೇಲಾಗಿದ್ದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡು 94 ರೂಪಾಯಿ 84 ಪೈಸೆಗೆ ತಲುಪಿತ್ತು. ರೂಪಾಯಿಯ ಈ ಫ್ರೀ ಫಾಲ್ ಅನ್ನು ಅಂದರೆ ಮುಕ್ತ ಕುಸಿತವನ್ನ ತಡಿಲೇಬೇಕು ಅಂತ ಪಣತೊಟ್ಟ RBI ಶುಕ್ರವಾರ ತಡರಾತ್ರಿ ಬ್ಯಾಂಕ್ಗಳಿಗೆ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿತು. ಅದೇನಂದ್ರೆ, ಯಾವುದೇ ಬ್ಯಾಂಕ್ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ದಿನದಂತ್ಯಕ್ಕೆ $100 ಮಿಲಿಯನ್ ಹೆಚ್ಚಿನ ನೆಟ್ ಓಪನ್ ಪೊಸಿಷನ್ ಹೊಂದುವಂತಿಲ್ಲ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ರೂಲ್ಸ್ ಅನ್ನ ಏಪ್ರಿಲ್ 10ರ ಒಳಗೆ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಡೆಡ್ಲೈನ್ ಕೂಡ ಕೊಟ್ಟು ಬಿಡ್ತು. ಬ್ಯಾಂಕ್ಗಳಿಗೆ 4,000 ಕೋಟಿ ರೂಪಾಯಿ ನಷ್ಟ. ಏನಿದು ಲೆಕ್ಕಾಚಾರ? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ಬಿಸ್ನೆಸ್ ಟ್ರಿಕ್ ಇದೆ. ನಮ್ಮ ಬ್ಯಾಂಕ್ಗಳು ಏನ್ ಮಾಡ್ತಿದ್ವು ಅಂದ್ರೆ, ಭಾರತದ ಆನ್ಶೋರ್ ಮಾರ್ಕೆಟ್ನಲ್ಲಿ ಕಡಿಮೆ ಪ್ರೀಮಿಯಂಗೆ ಡಾಲರ್ ಖರೀದಿಸಿ ಅದನ್ನ ವಿದೇಶಿ ಆಫ್ಶೋರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರೀಮಿಯಂಗೆ ಮಾರಿ ಆ ಎರಡರ ನಡುವಿನ ವ್ಯತ್ಯಾಸದಿಂದ ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ತಾ ಇದ್ವು. ರಾಯ್ಟರ್ಸ್ ವರದಿ ಪ್ರಕಾರ ಬ್ಯಾಂಕ್ಗಳು ಹೀಗೆ ಸುಮಾರು 25 ಬಿಲಿಯನ್ನಿಂದ $50 ಬಿಲಿಯನ್ ವರೆಗೂ ಬೃಹತ್ ಪೊಸಿಷನ್ಗಳನ್ನು ಇಟ್ಕೊಂಡಿದ್ವು. ಆದರೆ ಈಗ RBI ರೂಲ್ಸ್ ಪ್ರಕಾರ ಬ್ಯಾಂಕ್ಗಳು ಕೇವಲ $100 ಮಿಲಿಯನ್ ಮಾತ್ರ ಇಟ್ಕೊಳ್ಬೇಕು. ಅಂದ್ರೆ ಉಳಿದದನ್ನೆಲ್ಲ ನಷ್ಟವಾದ್ರೂ ಸರಿ ದಿಢೀರಂತ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಖ್ಯಾತ ಬ್ರೋಕರೇಜ್ ಸಂಸ್ಥೆ ಜೆಫರೀಸ್ ವರದಿ ಮಾಡಿರುವಂತೆ, ಬ್ಯಾಂಕ್ಗಳು ತಮ್ಮ $30 ರಿಂದ $40 ಬಿಲಿಯನ್ ಬುಕ್ ಅನ್ನು ದಿಢೀರಂತ ಕ್ಲೋಸ್ ಮಾಡೋಕೆ ಹೋದ್ರೆ ಕನಿಷ್ಠ 3,000 ದಿಂದ 4,000 ಕೋಟಿ ರೂಪಾಯಿಗಳ ಬೃಹತ್ ನಷ್ಟ ಅನುಭವಿಸಬೇಕಾಗತ್ತೆ. ಇದು ಬ್ಯಾಂಕ್ಗಳ 4ನೇ ತ್ರೈಮಾಸಿಕದ ಲಾಭಾಂಶಕ್ಕೆ ದೊಡ್ಡ ಕತ್ತರಿ ಹಾಕಲಿದೆ. ಪಾತಾಳಕ್ಕೆ ಕುಸಿದ ಬ್ಯಾಂಕ್ ನಿಫ್ಟಿ, ನೆಲಕಚ್ಚಿದ ದಿಗ್ಗಜ ಬ್ಯಾಂಕ್ಗಳ ಷೇರುಗಳು. RBIನ ಈ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ಸೋಮವಾರದ ಷೇರುಪೇಟೆಯಲ್ಲಿ ಬ್ಯಾಂಕಿಂಗ್ ಷೇರುಗಳು ತತ್ತರಿಸಿ ಹೋದ್ವು. ಬ್ಯಾಂಕ್ ನಿಫ್ಟಿ ಬರೋಬ್ಬರಿ 2% ಹೆಚ್ಚು ಅಂದರೆ ಭಾರೀ ಕುಸಿತ ಕಂಡಿದೆ. ಬ್ಯಾಂಕ್ ನಿಫ್ಟಿಯಲ್ಲಿರುವ ಎಲ್ಲ 14 ಬ್ಯಾಂಕ್ಗಳ ಷೇರುಗಳು ರೆಡ್ ಮಾರ್ಕ್ನಲ್ಲಿ ವಹಿವಾಟು ನಡೆಸ್ತಿವೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹಾಗೂ ಇಂಡಸ್ ಇಂಡ್ ಬ್ಯಾಂಕ್ ಅತಿ ಹೆಚ್ಚು ಅಂದರೆ 4% ಹೆಚ್ಚು ಕುಸಿತ ಕಂಡಿವೆ. ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಷೇರುಗಳು 2 ರಿಂದ 4ರವರೆಗೆ ಇಳಿಕೆ ಕಂಡಿದೆ. ಇನ್ನು ದಿಗ್ಗಜ ಬ್ಯಾಂಕ್ಗಳಾದ HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು SBI ಕೂಡ 1 ರಿಂದ 3ರಷ್ಟು ಇಳಿಕೆಯಾಗಿದೆ. ರೂಪಾಯಿಗೆ ಸಿಕ್ತು ಜೀವದಾನ, ಮುಂದೇನಾಗತ್ತೆ? ಬ್ಯಾಂಕ್ಗಳಿಗೆ ನಷ್ಟವಾದ್ರೂ RBIನ ಈ ಮಾಸ್ಟರ್ ಸ್ಟ್ರೋಕ್ನಿಂದಾಗಿ ನಮ್ಮ ರೂಪಾಯಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಬ್ಯಾಂಕ್ಗಳು ತಮ್ಮ ಬಳಿ ಇದ್ದಂತಹ ಡಾಲರ್ಗಳನ್ನು ಮಾರುಕಟ್ಟೆಗೆ ಸುರಿತಾ ಇರೋದ್ರಿಂದ ಡಾಲರ್ ಎದುರು ರೂಪಾಯಿ ಮೌಲ್ಯ ಏಕಾಏಕಿ ಬರೋಬ್ಬರಿ 1% ಚೇತರಿಸಿಕೊಂಡು 93.85ಕ್ಕೆ ಬಂದು ನಿಂತಿದೆ. ಒಂದು ತಿಂಗಳ ಫಾರ್ವರ್ಡ್ ರೇಟ್ ಕೂಡ 95.15 ರಿಂದ 94.13ಕ್ಕೆ ಇಳಿಕೆಯಾಗಿದೆ. ಆದರೆ ಬ್ಯಾಂಕ್ಗಳು ಮಾತ್ರ ಏಪ್ರಿಲ್ 10ರ ಡೆಡ್ಲೈನ್ ತುಂಬ ಹತ್ತಿರ ಆಯಿತು, ನಮಗೆ ಕನಿಷ್ಠ 3 ತಿಂಗಳ ಸಮಯಾವಕಾಶ ಕೊಡಿ, ಇಲ್ಲದಿದ್ದರೆ ಭಾರಿ ನಷ್ಟ ಅನುಭವಿಸಬೇಕಾಗತ್ತೆ ಅಂತ RBIಗೆ ಮನವಿ ಮಾಡ್ತಿವೆ. ಒಂದು ವೇಳೆ RBI ಹಳೆಯ ಕಾಂಟ್ರಾಕ್ಟ್ಗಳಿಗೆ ವಿನಾಯಿತಿ ನೀಡಿದರೆ ಬ್ಯಾಂಕ್ಗಳು ಸ್ವಲ್ಪ ನಿರಾಳವಾಗಬಹುದು. ಆದರೆ ಖ್ಯಾತ ಫಂಡ್ ಮ್ಯಾನೇಜರ್ ಸಮೀರ್ ಅರೋರಾ ಅವರ ಪ್ರಕಾರ ಬ್ಯಾಂಕ್ಗಳಿಗೆ ಆಗುವ 4,000 ಕೋಟಿ ರೂಪಾಯಿ ನಷ್ಟದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಬೇಕಿಲ್ಲ.
ಇಷ್ಟು ದಿನ ಅವರು ಡಾಲರ್ ಟ್ರೇಡಿಂಗ್ನಲ್ಲಿ ಸಾಕಷ್ಟು ಲಾಭ ಮಾಡಿದ್ದಾರೆ. ಈಗ ಅದರಲ್ಲಿ ಸ್ವಲ್ಪ ಲಾಭವನ್ನು ಕಳ್ಕೊಳ್ತಾರೆ ಅಷ್ಟೇ. ಇದು ಮಾರುಕಟ್ಟೆಯ ಮೇಲೆ ದೀರ್ಘಕಾಲದ ಕೆಟ್ಟ ಪರಿಣಾಮ ಬೀರಲ್ಲ ಅಂತ ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, RBIನ ಈ ಕಠಿಣ ನಿರ್ಧಾರದಿಂದ ರೂಪಾಯಿ ಮೌಲ್ಯ ಉಳಿತಾ ಇರೋದು ಒಳ್ಳೆಯ ಬೆಳವಣಿಗೆಯಾದರೂ ಶಾರ್ಟ್ ಟರ್ಮ್ನಲ್ಲಿ ಬ್ಯಾಂಕಿಂಗ್ ಷೇರುಗಳ ಮೇಲೆ ಒತ್ತಡ ಮುಂದುವರಿಯುವ ಸಾಧ್ಯತೆಯಿದೆ. ಈ ಬಗ್ಗೆ ನೀವೇನಂತೀರಿ? RBI ನಿರ್ಧಾರ ಸರಿ ಇದೆಯಾ? ಈ ಕುಸಿತದ ಸಮಯದಲ್ಲಿ ನೀವು HDFC, SBIನಂಥ ಬ್ಯಾಂಕಿಂಗ್ ಷೇರುಗಳನ್ನು ಖರೀದಿಸೋದಕ್ಕೆ ಇದು ಸಕಾಲ ಅಂತ ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಷೇರುಪೇಟೆ ಹೂಡಿಕೆದಾರರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.